ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವು ಬ್ಲಾಗಿಂಗ್ ಇಂದ ಅರ್ನ್ ಮಾಡ್ಬೇಕಂತಂದ್ರೆ ನಾವು ಕಂಟೆಂಟ್ ಅನ್ನ ಹಾಕಬೇಕಾಗುತ್ತೆ. ಸೊ ಆ ಕಂಟೆಂಟ್ ಅಲ್ಲಿ ಒಂದು ಬರೋದೇನಂತಂದ್ರೆ ವೆಬ್ ಸ್ಟೋರೀಸ್. ಸೊ ನಾವು ತುಂಬಾ ಒಂದು ಕಷ್ಟಪಡ್ತಿರ್ತೀವಿ ನಮ್ಮ ಒಂದು ಬ್ಲಾಗ್ ಅಥವಾ ನಮ್ಮ ಒಂದು ಪೋಸ್ಟ್ ಡಿಸ್ಕವರ್ ಹೋಗಿ ಅಂತ ಅಂತಂದ್ರೆ ಡಿಸ್ಕವರ್ ಅಲ್ಲಿ ಹೋಗ್ಲಿ, ಡಿಸ್ಕವರ್ ಇಂದ ನಮಗೆ ಟ್ರಾಫಿಕ್ ಬರ್ಲಿ ಅಂತ. ಸೊ ನಿಮಗೆ ಗೊತ್ತಿರತ್ತೆ, ಡಿಸ್ಕವರ್ ಅಲ್ಲಿ ಒಂದ್ಸರಿ ಹೋಯ್ತು ಅಂತಂದ್ರೆ ನಮಗೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಬರುತ್ತೆ. ಸೊ ಆ ಒಂದು ಡಿಸ್ಕವರ್ ಅಲ್ಲಿ ಹೋಗ್ಬೇಕಂತಂದ್ರೆ ವೆಬ್ ಸ್ಟೋರೀಸ್ ಒಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ವೆಬ್ ಸ್ಟೋರೀಸ್ ಒಂದು ಏನಂತಂದ್ರೆ ಜಸ್ಟ್ ಒಂದು ಇಮೇಜಸ್ ತರ ನಾವು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಸೊ ಅದನ್ನ ಯಾವ ತರ ಮಾಡೋದು ಅನ್ನೋದನ್ನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ವೆಬ್ ಸ್ಟೋರೀಸ್ ಕ್ರಿಯೇಟ್ ಮಾಡೋದ್ರಿಂದ ಏನಾಗುತ್ತೆ, ಗೂಗಲ್ ಸ್ವಲ್ಪ ರ್ಯಾಂಕಿಂಗ್ ಅನ್ನ ಕೊಡುತ್ತೆ. ಯಾಕಂತಂದ್ರೆ ರೀಸೆಂಟ್ ಆಗಿ ಲಾಂಚ್ ಆಗಿರುವಂತ ಒಂದು ಇದಿದು. ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ಗೂಗಲ್ ಡಿಸ್ಕವರ್ ಕೂಡ ಆನ್ ಆಗ್ಬೋದು. ಕಂಟೆಂಟ್ ಟ್ರೆಂಡಿಂಗ್ ಇತ್ತು ಅಂತಂದ್ರೆ ಈಸಿಯಾಗಿ ಡಿಸ್ಕವರ್ ಅಲ್ಲಿ ಹೋಗುತ್ತೆ. ಸೊ ಡಿಸ್ಕವರ್ ಅಲ್ಲಿ ಇರೋದ್ರಿಂದ ನಮ್ಗೆ ಏನಾಗುತ್ತೆ, ಟ್ರಾಫಿಕ್ ಜಾಸ್ತಿ ಬರುತ್ತೆ. ಟ್ರಾಫಿಕ್ ಜಾಸ್ತಿ ಬಂತು ಅಂತಂದ್ರೆ 100% ಆಗಿ ಗೂಗಲ್ ಆಡ್ಸೆನ್ಸ್ ಅಪ್ರೂವ್ ಸಿಗುತ್ತೆ. ಸೊ ಇನ್ ಕೇಸ್ ಅಪ್ರೂವ್ ಸಿಕ್ಕಿತ್ತು ಅಂತಂದ್ರೆ ನಮ್ಗೆ ಅರ್ನಿಂಗ್ ಕೂಡ ಜಾಸ್ತಿ ಆಗುತ್ತೆ. ಹಾಗಂತಂದ್ರೆ ಆ ವೆಬ್ ಸ್ಟೋರೀಸ್ ಗಳನ್ನ ನಾವು ಯಾವ ತರ ಕ್ರಿಯೇಟ್ ಮಾಡೋದು ಏನು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ವಿಡಿಯೋನ ಶುರು ಮಾಡೋಣ, ಬನ್ನಿ. ನನ್ನ ಒಂದು ಜಾಬ್ ವೆಬ್ಸೈಟ್ ಅನ್ನು ಓಪನ್ ಮಾಡಿದ್ದೀನಿ. ಸೊ ಇದು ನನ್ನ ಒಂದು ಫ್ರೀ ಜಾಬ್ ಇನ್ಫೋ ಅಂತ. ಸೊ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಹೋಗ್ಬಿಟ್ಟು ನೋಡ್ಬೋದು. ಸೊ ನಾನು ಇದಕ್ಕೆ ಇವಾಗ ವೆಬ್ ಸ್ಟೋರೀಸ್ ಅನ್ನ ಕ್ರಿಯೇಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ಸೊ ಡ್ಯಾಶ್ ಬೋರ್ಡ್ಗೆ ಹೋಗೋಣ. ಸೊ ಡ್ಯಾಶ್ ಬೋರ್ಡ್ ಅಲ್ಲಿ ಹೋಗಿ ಆದ ಮೇಲೆ ಫಸ್ಟ್ ನಾವು ವೆಬ್ ಸ್ಟೋರಿ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ನಮಗೆ ಒಂದು ಪ್ಲಗಿನ್ ಬೇಕಾಗುತ್ತೆ. ಸೊ ಆ ಪ್ಲಗಿನ್ ಅನ್ನ ಇನ್ಸ್ಟಾಲ್ ಮಾಡ್ಕೋಣ. ಪ್ಲಗಿನ್ಸ್ ಮೇಲೆ ಬನ್ನಿ, ಆಡ್ ನ್ಯೂ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡಿ. ಆಡ್ ನ್ಯೂ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಇಲ್ಲಿ ಸರ್ಚ್ ಮಾಡೋ ಆಪ್ಷನ್ ಸಿಗುತ್ತೆ. ಸೊ ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ವೆಬ್ ಸ್ಟೋರೀಸ್ ಅಂತ ಸರ್ಚ್ ಮಾಡಿದ್ರಿ ಅಂತಂದ್ರೆ ಒಂದು ಪ್ಲಗಿನ್ ಸಿಗುತ್ತೆ ನಿಮಗೆ ಗೂಗಲ್ ಅವ್ರದ್ದೇ. ಸೊ ಅದನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ವೆಬ್ ಸ್ಟೋರೀಸ್ ಬೈ ಗೂಗಲ್ ಅಂತ ಇದೆ. ಸೊ ಇದನ್ನೇ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಬೇರೆ ಯಾವುದೋ ಒಂದು ವೆಬ್ ಸ್ಟೋರೀಸ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಡಿ. ಸೊ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅದು ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದ ಮೇಲೆ ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಸೊ ನೀವೇನಾದ್ರೂ ಇನ್ ಕೇಸ್ ಬ್ಲಾಗ್ ಹೊಸದಾಗಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ ಅಂತಂದ್ರೆ ಹೋಸ್ಟಿಂಗ್ ಮತ್ತೆ ಡೊಮೈನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಂತಂದ್ರೆ ವರ್ಡ್ ಪ್ರೆಸ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋರಿಗೆ. ಸೊ ಈ ರೀತಿಯಾಗಿ ಕ್ರಿಯೇಟ್ ಮಾಡ್ಕೊಂಡು ನೀವು ಏನಾದ್ರೂ ಬ್ಲಾಗಿಂಗ್ ಇಂದ ಅಷ್ಟೋ ಇಷ್ಟೋ ಅರ್ನ್ ಮಾಡಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ನಿಮ್ಗೆ ಒಂದು ಬೆಸ್ಟ್ ಆಪ್ಷನ್ ಏನಂತಂದ್ರೆ ಹೋಸ್ಟಿಂಗ್ ಅಲ್ಲಿ ನಿಮಗೆ ಒಂದು ಬೆಸ್ಟ್ ಆಪ್ಷನ್ ಅನ್ನ ನಾನು ಕೊಡ್ತೀನಿ, ಹೋಸ್ಟಿಂಗರ್. ಸೊ ಹೋಸ್ಟಿಂಗರ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ 139, 149 ಈ ರೇಂಜ್ ಅಲ್ಲಿ ನಿಮಗೆ ಏನಂತಂದ್ರೆ ಒಂದು ಪ್ಲಾನ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಅಲ್ಲಿ ನಿಮಗೆ ಏನಂತಂದ್ರೆ ಫ್ರೀ SSL ಆಗಿರ್ಬೋದು, ಫ್ರೀ ಇಮೇಲ್ಸ್ ಆಗಿರ್ಬೋದು, ಅದೇ ರೀತಿ 1 ವರ್ಷದವರೆಗೂ ಫ್ರೀ ಡೊಮೈನ್ ನಿಮಗೆ ಸಿಗುತ್ತೆ. ಸೊ ಇನ್ ಕೇಸ್ ನೀವೇನಾದ್ರೂ ಬೈ ಮಾಡಬೇಕು ಅನ್ಕೊಂಡಿದ್ರಪ್ಪ ಅಂತಂದ್ರೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಒಂದು ಲಿಂಕ್ ಸಿಗುತ್ತೆ. ಸೊ ಆ ಲಿಂಕ್ ಮುಖಾಂತರ ಹೋಗಿ ಬೈ ಮಾಡಿದ್ರಿ ಅಂತಂದ್ರೆ ನಿಮಗೆ ಇನ್ನ 10 to 20% ಡಿಸ್ಕೌಂಟ್ ಆಗುತ್ತೆ. ಸೊ ಯಾರೆಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ದೀರಾ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡ್ಬೋದು. ಸೊ ಇವಾಗ ಇಲ್ಲಿ ನೋಡ್ಬೋದು, ನಾನು ವೆಬ್ ಸ್ಟೋರೀಸ್ ಅನ್ನ ಏನ್ ಮಾಡಿದ್ದೀನಿ, ಇನ್ಸ್ಟಾಲ್ ಮಾಡ್ಕೊಂಡು ಆಕ್ಟಿವೇಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಇಲ್ಲಿ ತೋರಿಸ್ತೀನಿ, ನೋಡ್ಬೋದು ವೆಬ್ ಸ್ಟೋರೀಸ್ ಅಂತ ಇನ್ಸ್ಟಾಲ್ ಆಗಿದೆ. ಸೊ ಅದೇ ರೀತಿ ಇಲ್ಲಿ ಸ್ಟೋರೀಸ್ ಅಂತ ಒಂದು ಮೆನು ಕೂಡ ಆಡ್ ಆಗುತ್ತೆ. ಸೊ ಇಲ್ಲಿ ಡ್ಯಾಶ್ ಬೋರ್ಡ್ ಮೇಲೆ ಹೋಗೋಣ. ಸೊ ಡ್ಯಾಶ್ ಬೋರ್ಡ್ ಮೇಲೆ ಹೋದ್ವಿ ಅಂತಂದ್ರೆ ಇಲ್ಲಿ ನಾವು ಕ್ರಿಯೇಟ್ ಮಾಡಿರುವಂತಹ ಸ್ಟೋರೀಸ್ ಆಗಿರ್ಬೋದು, ಅದೇ ರೀತಿ ಟೆಂಪ್ಲೇಟ್ಸ್ ಆಗಿರ್ಬೋದು ಎಲ್ಲ ಸಿಗುತ್ತೆ. ಸೊ ಆ ಟೆಂಪ್ಲೇಟ್ಸ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಕ್ರಿಯೇಟ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಹೊಸದಾಗಿ ಕೂಡ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ ಇವಾಗ ಕ್ರಿಯೇಟ್ ನ್ಯೂ ಸ್ಟೋರಿ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ರಿಯೇಟ್ ನ್ಯೂ ಸ್ಟೋರಿ ಮೇಲೆ ಕ್ಲಿಕ್ ಮಾಡಿ ಆದ ಮೇಲೆ ಒಂದು ಡಿಸೈನ್ ಮಾಡೋದಕ್ಕೆ ಅಂತಾನೆ ಒಂದು ಇಲ್ಲಿ ನಿಮಗೆ ಓಪನ್ ಆಗುತ್ತೆ. ಸೊ ಅದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಎಲ್ಲೆಲ್ಲಿ ಏನೇನು ಬರಬೇಕು, ಯಾವ ತರ ಡಿಸೈನ್ ಮಾಡಬೇಕು ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ಇಲ್ಲಿ ನಿಮಗೆ ತೋರಿಸುತ್ತೆ. ಇಲ್ಲಿ ಸಮ್ ಕ್ವಿಕ್ ಟಿಪ್ಸ್ ಕೂಡ ನಮಗೆ ಸಿಗುತ್ತೆ. ಸೊ ಇದನ್ನ ನೋಡ್ಬೋದು. ಸೊ ಇವಾಗ ಆಡ್ ಇಮೇಜ್ ಅಂಡ್ ವಿಡಿಯೋ ಟೆಂಪ್ಲೇಟ್ ಟು ಗೆಟ್ ಸ್ಟಾರ್ಟೆಡ್ ಅಂತ ಇದೆ. ಸೊ ನಾನು ಚೂಸ್ ಇಮೇಜ್ ಅಂಡ್ ಮಾಡ್ತೀನಿ. ಸೊ ಅದನ್ನ ಕ್ಲಿಕ್ ಮಾಡಿಕೊಂಡು ನಾನು ಏನ್ ಮಾಡ್ತೀನಿ, ಇದನ್ನ ಸೊ ಇದು ಕರೆಕ್ಟ್ ಆಗಿ ಇದೆ, ನಾನು ಅದನ್ನ ಸೆಂಟ್ರಲ್ಲಿ ಮಾಡ್ತೀನಿ. ಸೊ ಸೆಂಟ್ರಲ್ಲಿ ಆಗಿ ಆದ ಮೇಲೆ ನಾನೇನಪ್ಪ ಅಂತಂದ್ರೆ ಇದನ್ನ ಬ್ಯಾಕ್ ಗ್ರೌಂಡ್ ನಾನು ಚೇಂಜ್ ಮಾಡ್ಕೋಬೇಕು. ಸೊ ಚೇಂಜ್ ಬ್ಯಾಕ್ ಗ್ರೌಂಡ್ ಕಲರ್ ಅಂತ ಇದೆ. ಸೊ ಅದನ್ನ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ಮೇಲೆ ಇಲ್ಲಿ ಕಲರ್ ಅನ್ನ ನಾನು ಚೇಂಜ್ ಮಾಡ್ಕೋತೀನಿ. ಸೊ ನಿಮಗೆ ಇಷ್ಟ ಆಗಿರುವಂತ ಕಲರ್ ಅನ್ನ ನೀವು ಇಲ್ಲಿ ಹಾಕಬಹುದು. ಸೊ ನಾನಿವಾಗ ಇಲ್ಲಿ ಕಲರ್ ಅನ್ನ ಚೇಂಜ್ ಮಾಡಿದ್ದೀನಿ. ಸೊ ಈ ರೀತಿಯಾಗಿ ನೀವು ಇಮೇಜ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಟ್ ಮಾಡ್ಕೋಬಹುದು. ಸೊ ಇನ್ಸರ್ಟ್ ಮೇಲೆ ಬಂದ್ರಿ ಅಂತಂದ್ರೆ ಇಲ್ಲಿ ನಿಮಗೆ
ನಿಮ್ಮ ಒಂದು ಕಂಟೆಂಟ್ ಏನಿದೆ ಅದೆಲ್ಲ ಕಂಪ್ಲೀಟ್ ಆಗಿ ಇಲ್ಲಿ ಸಿಕ್ಬಿಡುತ್ತೆ. ಸೊ ಅದನ್ನು ನೀವು ಚೇಂಜಸ್ ಮಾಡ್ಕೋಬಹುದು. ಸೊ ನಾನಿವಾಗ ಇಮೇಜನ್ನು ಆ್ಯಡ್ ಮಾಡಿದೆ, ನಾನಿವಾಗ ಟೆಕ್ಸ್ಟ್ ಕೂಡ ಆ್ಯಡ್ ಮಾಡಬೇಕು, ಬ್ಯಾಕ್ಗ್ರೌಂಡ್ ಇಮೇಜ್ ಕೂಡ ನಾನು ಆ್ಯಡ್ ಮಾಡಾಯಿತು. ಇವಾಗ ಟೆಕ್ಸ್ಟ್ ಅಂತ ಇದೆ, ಸೊ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೋಡ್ಬೋದು ಟೆಕ್ಸ್ಟ್ ಇಲ್ಲಿ ಆ್ಯಡ್ ಆಗುತ್ತೆ. ಸೊ ನಿಮಗೆ ಬೇಕಾಗಿರುವಂಥ ಒಂದು ಫಾಂಟನ್ನು ಸೆಲೆಕ್ಟ್ ಮಾಡಿಕೊಂಡು ಅದೇ ರೀತಿ ನಿಮಗೆ ಯಾವ ಒಂದು ಸೈಜಲ್ಲಿ ಬೇಕು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಸೆಲೆಕ್ಟ್ ಮಾಡ್ಕೊಂಡು ಆದ ಮೇಲೆ ನಾನು ಇಲ್ಲಿ ಇವಾಗ ಏನು ಮಾಡ್ತೀನಿ ಅಂತಂದರೆ ಕಂಟೆಂಟನ್ನು ಹಾಕ್ತೀನಿ. ಸೊ ಅಲ್ಲಿರುವಂಥ ಕಂಟೆಂಟನ್ನು ನಾನು ಹಾಕ್ತೀನಿ. ESIC ರಿಕ್ವೈರ್ಮೆಂಟ್ 2024 ಅಂತ ಹಾಕ್ಬಿಟ್ಟು ನಾನೇನು ಮಾಡ್ತೀನಿ, ಇದನ್ನು ಇನ್ನೂ ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಮಾಡಿಬಿಟ್ಟು ನಾನು ಅದನ್ನು ಮೇಲ್ಗಡೆ ಶಿಫ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಂತಂದರೆ ಸೊ ಆ ಕಂಟೆಂಟ್ ಏನಿದೆ ನನಗೆ ಇಲ್ಲಿ ಮೇಲ್ಗಡೆ ಬೇಕು. ಸೊ ಈ ರೀತಿ ಇದೆ. ಸೊ ನಾನು ಅದರದ್ದು ಫಾಂಟ್ ಕೂಡ ಚೇಂಜ್ ಮಾಡ್ತೀನಿ. ಫಾಂಟ್ ಚೇಂಜ್ ಮಾಡಿ ಆದ ಮೇಲೆ ಅದನ್ನು ನಾನು ಸೆಂಟರ್ಗೆ ಕೂಡ ಮಾಡ್ತೀನಿ. ಸೆಂಟರ್ಗೆ ಮಾಡಿ ಆದಮೇಲೆ ಅದನ್ನು ನಾವು ಕರೆಕ್ಟಾಗಿ ಸೆಟ್ ಮಾಡೋಣ. ಅದೇ ರೀತಿ ಫಾಂಟ್ ಅಂದರೆ ಟೆಕ್ಸ್ಟ್ ಕಲರ್ ಕೂಡ ನೀವು ಚೇಂಜಸ್ ಮಾಡ್ಬೋದು. ನಾನು ಅದನ್ನು ವೈಟಲ್ಲಿ ಹಾಕ್ತೀನಿ. ಸೊ ಮೇಲ್ಗಡೆ ಅದಾಯಿತು. ನಾನು ನೆಕ್ಸ್ಟ್ ಕೆಳಗಡೆ ಕೂಡ ನಾನು ಟೆಕ್ಸ್ಟನ್ನು ಆ್ಯಡ್ ಮಾಡಬೇಕು. ಸೊ ಸೇಮ್ ಇದನ್ನು ಏನು ಮಾಡ್ತೀನಿ, ನಾನು ಅದನ್ನು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ತೀನಿ. ಸೊ ಸೇಮ್ Ctrl+C Ctrl+V ಮಾಡಿದ್ರೆ ಅಂದರೆ ಕಾಪಿ ಪೇಸ್ಟ್ ಆಗುತ್ತೆ. ಇಲ್ಲಿ ನಾನು ಕನ್ನಡದಲ್ಲಿ ಹಾಕ್ತೀನಿ. ಸೊ ಕನ್ನಡದಲ್ಲಿ ನಾನು ಕಂಟೆಂಟನ್ನು ಇಲ್ಲಿ ಹಾಕ್ತೀನಿ. ಉದ್ಯೋಗಿಗಳ ಸೊ ಈ ಥರ ಕನ್ನಡದಲ್ಲಿ ಬೇಕಂತಂದರೆ ನೀವು ಕೀಬೋರ್ಡನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಸೊ ಕೀಬೋರ್ಡನ್ನು ಇನ್ಸ್ಟಾಲ್ ಮಾಡ್ಕೊಂಡು ನೀವು ಕನ್ನಡದಲ್ಲಿ ಈಸಿಯಾಗಿ ಹಾಕ್ಬೋದು. ಉದ್ಯೋಗಿಗಳ ಜೀವ ವಿಮಾ ನಿಗಮದಲ್ಲಿ ಹುದ್ದೆಗಳು. ಸೊ ಈ ರೀತಿ ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ಕ್ರಿಯೇಟ್ ಮಾಡಿಕೊಂಡು ಏನು ಮಾಡಬೇಕಾಗತ್ತೆ, ನೀವು ಅದನ್ನು ಕರೆಕ್ಟಾಗಿ ನಿಮಗೆ ಎಲ್ಲಿ ಬೇಕಲ್ಲಿ ನೀವು ಅದನ್ನು ಸೆಟ್ ಮಾಡ್ಕೋಬೋದು. ಸೊ ಸೆಟ್ ಮಾಡ್ಕೊಂಡಾಗಿ ಆದಮೇಲೆ ಕಂಟೆಂಟನ್ನು ನೀವು ಜಾಸ್ತಿ ದೊಡ್ಡದು ಮಾಡಿಕೊಡಿ. ಕಲರ್ ಬೇಕಂತಂದರೆ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ಟೆಕ್ಸ್ಟ್ ಕಲರ್ ನಿಮಗೆ ಗೊತ್ತಿರೋ ಹಾಗೆ ಸೊ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ನ ನೀವು ಸೆಟ್ ಮಾಡ್ಕೋಬೋದು. ಸೊ ನಾನು ವೈಟಲ್ಲೇ ಇಡ್ತೀನಿ. ಸೊ ಈ ರೀತಿ ನೀವು ಇದೊಂದು ಇವಾಗ ಏನಂತಂದರೆ ಒಂದು ಪೇಜ್ ಇವಾಗ ಕ್ರಿಯೇಟ್ ಆಯಿತು. ಸೊ ಇದರಲ್ಲಿ ನೀವು ಮಲ್ಟಿಪಲ್ ಕ್ರಿಯೇಟ್ ಮಾಡ್ಕೋಬೋದು. ಯಾವ್ದಂತಂದರೆ ಇಲ್ಲಿ ನೋಡ್ಬೋದು ಡೂಪ್ಲಿಕೇಟ್ ಪೇಜ್ ಸೇಮ್ ಟು ಸೇಮ್ ಕಾಪಿ ಆಗುತ್ತೆ, ಅದನ್ನು ನೀವು ಚೇಂಜಸ್ ಮಾಡ್ಕೋಬೋದು. ಅದೇ ರೀತಿ ಇಲ್ಲಿ ನ್ಯೂ ಪೇಜ್ ಅಂತ ಬರುತ್ತೆ. ಸೊ ನ್ಯೂ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದರೆ ಎಂಟಿ ನ್ಯೂ ಪೇಜ್ ಓಪನ್ ಆಗುತ್ತೆ. ಸೊ ನಿಮಗೆ ಯಾವ್ದು ಬೇಕಲ್ಲ ಅದನ್ನು ನೀವು ಇಲ್ಲಿ ಇದು ಮಾಡ್ಕೋಬೋದು. ಸೊ ಈ ರೀತಿ ನೀವು ಇದನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೊ ಇದನ್ನು ನಾವು ಪಬ್ಲಿಷ್ ಕೂಡ ಮಾಡ್ಬೋದು. ಇಲ್ಲಿ ನೋಡೋದು ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟೈಟಲ್ ಹಾಕಿ ಸ್ಟೋರಿ ಡಿಸ್ಕ್ರಿಪ್ಷನ್ ಹಾಕಿ ಅದೇ ರೀತಿ ಎಲ್ಲನೂ ಹಾಕ್ಬಿಟ್ಟು ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕಲಿ ನಿಮ್ಮ ಒಂದು ಸ್ಟೋರಿ ಪಬ್ಲಿಷ್ ಆಗುತ್ತೆ. ಸೊ ಇಲ್ಲಿ ನೀವೇನಾದರೂ ಚೇಂಜಸ್ ಮಾಡ್ಕೋಬೇಕಂತಂದರೆ ನೀವು ಇಲ್ಲಿ ಚೇಂಜಸ್ ಮಾಡ್ಕೋಬೋದು. ಸೊ ನಾನೇನು ಮಾಡ್ತೀನಿ ಅಂತಂದರೆ ಅಲ್ಲಿ ಅಪ್ಲೋಡನ್ನು ಮಾಡ್ತೀನಿ. ಸೊ ನೀವು ಇಲ್ಲಿ ಇದನ್ನು ಹೋಮ್ ಪೇಜ್ ಕೂಡ ನೀವು ಚೇಂಜಸ್ ಮಾಡ್ಕೋಬೋದು, ನಿಮಗೆ ಯಾವ ಥರ ಬೇಕಲ್ಲ ಆ ಥರ. ಸೊ ಲಿಂಕ್ ಟು ಫೈಲ್ ಇರುತ್ತೆ. ಇಲ್ಲ ಅಂತಂದರೆ ನೀವು ಹೊಸದಾಗಿ ಒಂದು ಪೇಜನ್ನು ಕ್ರಿಯೇಟ್ ಮಾಡಿಕೊಂಡು ಕನ್ವಾದಲ್ಲೋ ಅಥವಾ ನಿಮ್ಮ ಮೊಬೈಲಲ್ಲಿ ಪಿಕ್ಸಾರ್ಟ್ ಬರುತ್ತೆ. ಸೊ ಆ ಪಿಕ್ಸಾರ್ಟಲ್ಲಿ ಕ್ರಿಯೇಟ್ ಮಾಡಿಕೊಂಡು ನೀವು ಇಲ್ಲಿ ಲಿಂಕ್ ಹಾಕೋಬೋದು. ಸೊ ಹಾಕೊಂಡಾದ್ಮೇಲೆ ಇಲ್ಲಿ ಟೈಟಲ್ ಹಾಕಿ, ಯಾವುದರ ಬಗ್ಗೆ ಟೈಟಲ್ ಇದೆ ಅನ್ನೋದನ್ನು ಟೈಟಲ್ ಆಗಿ ಕಂಪಲ್ಸರಿಯಾಗಿ ಹಾಕಿ, ಅದರ ಬಗ್ಗೆ ಸಮ್ ಡಿಸ್ಕ್ರಿಪ್ಷನ್ ಹಾಕಿ, ಒಂದು 2000 ಅಂದರೆ 200 ಕ್ಯಾರೆಕ್ಟರ್ಸ್ ಇದೆ ಅದನ್ನು ಹಾಕಿ. ನೆಕ್ಸ್ಟು ಹಾಕಿ ಆದ ಮೇಲೆ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ. ಸೊ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದರೆ ಅದು ಆಟೋಮೆಟಿಕಲಿ ಪಬ್ಲಿಷ್ ಆಗುತ್ತೆ. ಸೊ ಈ ರೀತಿ ನೀವು ಏನಂತಂದರೆ ನಿಮ್ಮ ಒಂದು ಗೂಗಲ್ ಸ್ಟೋರೀಸ್ ಅಥವಾ ವೆಬ್ ಸ್ಟೋರೀಸನ್ನು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಬ್ಲಾಗಲ್ಲಿ ನೀವೇನಂತಂದರೆ ಇಷ್ಟು ಟ್ರಾಫಿಕನ್ನು ಜಾಸ್ತಿ ಮಾಡ್ಕೋಬೋದು. ಅಂತಂದರೆ ಡಿಸ್ಕವರಲ್ಲಿ ಒಂದು ಸರಿ ಹೋಯಿತು ಅಂತಂದರೆ ನೀವು 100% ಆಗಿ ನಿಮ್ಮ ಒಂದು ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ವೆಬ್ ಸ್ಟೋರೀಸ್ ಮೇಲೂ ಕೂಡ ಕೆಲಸ ಮಾಡಿ. ಅದೇ ರೀತಿ ಬ್ಲಾಗರಲ್ಲಿ ಕೂಡ ಕಂಟೆಂಟನ್ನು ಹಾಕೋದನ್ನು ಮರಿಬೇಡಿ. ಸೊ ಕಂಟೆಂಟ್ ಜೊತೆಗೆ ಇದೊಂದು ಇರಲಿ, ಬರೀ ವೆಬ್ ಸ್ಟೋರೀಸ್ ಆದರೆ ಮಾತ್ರ ಆಗಲ್ಲ, ಕಂಟೆಂಟು ಇರಲಿ, ಅದರ ಜೊತೆಗೆ ಇದನ್ನು ಕೂಡ ಇರಲಿ. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.